ಯಾವ ದಾರಿಯನ್ನ ರೋಡ್ ನಡೆಯಲಿಕ್ಕೆ ಸಾಧ್ಯ, ಉಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣವರು ನಗರತ್ತ ನನ್ನತ್ತ ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಮಂತ್ರಿಗಳಾಗಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ ಐತಿಹಾಸಿಕ ಘಟನೆಗಳ ನಡೆಯದೆ ಶಾಂತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟು ತೆಗೆದುಕೊಳ್ಳುವಂತ ಕೆಲಸವನ್ನು ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವರ ಸತತವಾಗಿ 5 ಬಾರಿ ಅವ್ರನ್ನ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ರು. ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ನಮ್ಮ ಶಿವಣ್ಣ NSC ಪ್ರೆಸಿಡೆಂಟ್, ಆ ವಿದ್ಯಾರ್ಥಿ ಒಬ್ಬ ನಾಯಕನಾಗಿದ್ದರು. ನಿಮ್ಮ ಜನ ಸೇವೆಯನ್ನು ಮಾಡಿ ಅವತ್ತು ಏನಾದ್ರು ಕರಗ ಸಾಹೇಬರವ್ರನ್ನ ಮಾದೇವಪುರಕ್ಕೆ ಕಳಿಸಲಿಲ್ಲ ಅಂದ್ರೆ ಅವತ್ತು ಕೂಡ ಆನೇಕಲ್ನಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರ ಪರವಾಗಿ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಶಿವಲಿಂಗವರು ಇಬ್ಬರು ಜೊತೆ ಸೇರಿ ನಮ್ಮ ಹೌಸಿಂಗ್ ಬೋರ್ಡ್ ಇಲಾಖೆ ಮತ್ತು ನಮ್ಮ ಈ ಒಂದು ವಸತಿ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಇತಿಹಾಸ ಪುಟಕ್ಕೆ ಸೇರುವಂತ ಯೋಜನೆಯನ್ನು ಹಾಕಿದ್ದಾರೆ. ನಾನಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ತಕ್ಕೆಲ್ಲ ನೆನಪಿರ್ಬೋದು. ಮನುಷ್ಯರ ಹುಟ್ಟು ಆಕಸ್ಮಿಕವಾದ ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅದು ಬಹಳ ಮುಖ್ಯ. ಹಂಗೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು ಏನು ಈ ಸ್ಟೇಡಿಯಂ ಅನ್ನು ನಾವು ಕಟ್ಟಿದ್ದೇವೆ, ಏನು ಈ ಶುಭ ಗಳಿಗೆಯಲ್ಲಿ ಪೂಜೆ ಮಾಡಿದ್ದೇವೆ. ಬುದ್ಧ ಬಸವ ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಹೇಳಿದ ಗಳಿಗೆಯಲ್ಲಿ, ಭೀಮಾ ಬಾಯವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಿದ್ದ ಗಳಿಗೆಯಲ್ಲಿ, ವಿಧಾನಸಭೆ ಕಟ್ಟಂತ ಗಳಿಗೆಯಲ್ಲಿ, ಇಂಥ ಪವಿತ್ರವಾದಂಥ ಗಳಿಗೆಯಲ್ಲಿ ನಾನು, ಸಿದ್ದರಾಮಯ್ಯವರು, DK ಸುರೇಶ್ ಅವರು, ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ಶಿವಲಿಂಗೇಗೌಡರು, ನಾವೆಲ್ಲ ಬಂದು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರು ನಗರದ ಜನತೆಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶಾಶ್ವತವಾದಂತಹ ಸಾಕ್ಷರತೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಇದು ನಮಗೆ ಬಹಳ ಸಂತೋಷ ಬಂದಿದೆ. ಈ ಇಡೀ ರಾಜ್ಯದಲ್ಲಿ ನಮ್ಮ 6ನೇ ಗ್ಯಾರಂಟಿ, 2 ಗ್ಯಾರಂಟಿ, ಹೌಸಿಂಗ್ ಬೋರ್ಡ್, ನಮ್ಮ ಹೌಸಿಂಗ್ ಇಲಾಖೆ, ವಸತಿ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಸೂರು ಇಲ್ಲದವರಿಗೆ ಸೂರು ಕೊಡುವಂಥದ್ದು, ದಾಖಲೆ ಇಲ್ಲದವರಿಗೆ ದಾಖಲೆ ಕೊಡುವಂಥದ್ದು, ಅವನ ಆಸ್ತಿಗಳಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಇವತ್ತು ನಾವು ಕೊಟ್ಟು ಹೋಗ್ತಾ ಇದ್ದೇವೆ.